ಕಲಬುರಗಿ ಜಿಲ್ಲೆ ತೊಗರಿಯ ನಾಡಿಗೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಇನ್ನು ನಾಡ್ದು ಬರ್ತಾ ಇದ್ದಾರೆ ಇಲ್ಲಿಗೆ. ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಕಲಬುರಗಿ ಜಿಲ್ಲಾ ತೊಗರಿಯ ನಾಡಿನಲ್ಲಿ ರೈತರು ಮುಂಗಾರು ಬಿತ್ತನೆಯನ್ನ ಪ್ರಾರಂಭ ಮಾಡಿದರೆ. ಮುಂಗಾರು ಬಿತ್ತನೆ ಪ್ರಾರಂಭ ಮಾಡಿದಕ್ಕೆ ಬಿತ್ತನೆಗಾಗಿ ರೈತರು ಬೀಜ ರಸಗೊಬ್ಬರಕ್ಕಾಗಿ ರೈತರ ಹತ್ರ ರೊಕ್ಕ ಇಲ್ಲದೇನೆ ಬೆಂಬಲ ಬೆಲೆ ಸಿಗಲಾರದೆ ತೊಗರಿ ಬೆಳೆಗಾರರು ಕಂಗಾಲಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬೀಜ ರಸಗೊಬ್ಬರ ಖರೀದಿಗಾಗಿ ರೈತರ ಆಸರೆಗಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಲಬುರಗಿ ಜಿಲ್ಲೆಯ ರೈತರ ಇವತ್ತು ಬೆಳೆ ಕಟಾವು ಬಾಕಿ ಹಣ 300 ಕೋಟಿ ರೂಪಾಯಿ ಬಾಕಿ ಹಣ ಅಂದಾಜನ್ನ ಬಿಡುಗಡೆ ಮಾಡಬೇಕು. ಅಂದಾಜು 2,80,000 ಜನ ರೈತರು ಇವತ್ತು ಬೆಳೆ ಕಟಾವಣ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದ್ರೆ ಈ ರೈತರ ನೆರವಿಗೆ ಬರ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ಖಾಸಗೀಕರಣ ಮಾಡಿ ಪಂಪ್ಸೆಟ್ ರೈತರ ವಿದ್ಯುತ್ ಗ್ರಾಹಕರ ಬದುಕು ಬೀದಿಗೆ ತಳ್ಳಕೊಟ್ಟಿದೆ. ವಿದ್ಯುತ್ ಖಾಸಗೀಕರಣ ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವೆ. ಇವತ್ತು KERC ಈ ಒಂದು ಟಾಟಾ ಪವರ್ ಕಂಪನಿ ಅರ್ಜಿಯನ್ನ ರದ್ದು ಮಾಡಬೇಕು ಅಂತಕ್ಕಂಥ ಮಾತನ್ನ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದನ್ನು ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ.